ಲೋಕಸಭಾ ಇಷ್ಟೊಂದು ಫೈಟ್ ಇದ್ದಂಗೆ ಕಾಣ್ತಿಲ್ಲ, ಅದು ಬೇರೆ ಥರ ಇತ್ತು. ಬಟ್ ಲೋಕಸಭೆ ಟಿಕೆಟ್ಗೂ ಭಾಳಷ್ಟು ಫೈಟ್ಸ್ ಆಗ್ತಿದೆ. 28 ಕ್ಷೇತ್ರದಲ್ಲಿ ಅದು ಕಾಂಗ್ರೆಸ್ ಮೈತ್ರಿಕೂಟ ಹಾಗೆ BJP JDS ಮೈತ್ರಿಕೂಟದಲ್ಲೂ ಅಷ್ಟೇ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ. ಇಲ್ಲಿ ಹಾಲಿ ಸಂಸದರು ಆನೇಕಲ್ನ ನಾರಾಯಣಸ್ವಾಮಿ ಅವರಾಗಲೇ ನನಗೆ ಈ ಭ್ರಷ್ಟರು ಪಕ್ಕ ಕೂರಲ್ಲ, ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಕೂರಲ್ಲ ಅಂತೇನೋ ಹೇಳಿಕೆಗಳನ್ನ ಕೊಟ್ಟು ಚಿತ್ರದುರ್ಗದಿಂದ ವಾಪಸ್ ಆನೇಕಲ್ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಸೊ ಅವರು ಸ್ಪರ್ಧೆ ಅವ್ರು ಬಹುತೇಕ ಅಲ್ಲೇ ಭಾಳಷ್ಟು ಹೇಳ್ಕೊಂಡಿದ್ದಾರೆ, ನಂಗೆ ಸಾಕು ಇದು ಅಂತ. BJPಯಲ್ಲಿ ಬೇಕು ಅನ್ನೋರಿಗೆ ಅವಕಾಶ ಸಿಗಲ್ಲ, ಸಾಕು ಅಂತವ್ರು ಮತ್ತೆ ಕೊಡಲ್ಲ. ಸೊ ಹಾಗಾಗಿ ಆನೇಕಲ್ ನಾರಾಯಣಸ್ವಾಮಿ ಅವರು ಮುಂದಿನ ಲೋಕಸಭೆ ಚುನಾವಣೆಯನ್ನು ಸ್ಪರ್ಧೆ ಮಾಡೋದು ರೂಲ್ಡ್ ಔಟ್ ಬಹುತೇಕ ಅವರ ಪ್ರಕಾರವೇ. ನಾನು ಆಗಲೇ ಹೇಳಿದಲ್ಲ, BJPಯಲ್ಲಿ ಬೇಕು ಅಂದವ್ರಿಗೆ ಕೊಡಲ್ಲ, ಬೇಡ ಅಂದವ್ರಿಗಂತೂ ಕಂಟಿನ್ಯೂ ಮಾಡಲ್ಲ ಅವರು. ಸೊ ರೂಲ್ಡ್ ಔಟ್. ಈಗ ಅಲ್ಲಿ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವ್ರ ಮಗ ರಘುಚಂದನ್ ಹಾಗೆ ಮಾದಾರ ಚೆನ್ನಯ್ಯ, ಮಾಜಿ MP ಜನಾರ್ದನ್ ಸ್ವಾಮಿ 2014 ನರೇಂದ್ರ ಮೋದಿ ಅಲೆ ಇದ್ದಾಗಲೇ ಅವರು ಗೆಲ್ಲಕ್ಕಾಗಲಿಲ್ಲ. ನಂತರ ಅದು 19 ಟಿಕೆಟ್ ಚೇಂಜ್ ಆಯಿತು. ಹಾಗಾಗಿ ಅದು ಬಹುತೇಕ ಜನಾರ್ದನ್ ಸ್ವಾಮಿ ರೂಲ್ಡ್ ಔಟ್. ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಭಾಳ ದೊಡ್ಡದಾಗಿ ಚಾಲ್ತಿ ಬಂದಿದೆ. ಶ್ರೀಗಳನ್ನ ಕಂಟೆಸ್ಟ್ ಮಾಡಿಸ್ಬೇಕು ಅನ್ನೋ ಚರ್ಚೆ. ಈ ಗ್ಯಾಪಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಕಳೆದ ಬಾರಿನೇ ಕಂಟೆಸ್ಟ್ ಮಾಡಬೇಕಾಗಿತ್ತು ರಘುಚಂದನ್, ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದೆ ಅಂತ ನಮ್ಮ ಸಂದರ್ಶನ ಕೊಟ್ಟಾಗಲೂ ಕೂಡ ಹೇಳಿದರು. ನಾನು ಸಮರ್ಥ ಇದ್ದೀನಿ, ನನಗೆ ಅವಕಾಶ ಕೊಡಿ ಅಂತ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ BJP ಒಂದು ಗೆದ್ದಿಲ್ಲ, ಅದು ಗೆದ್ದಿದ್ದು ಹೊಳಲ್ಕೆರೆಯಲ್ಲಿ ಮಾತ್ರ. ಹೊಳಲ್ಕೆರೆ ಬಿಟ್ಟು ಇನ್ನೆಲ್ಲೂ ಗೆದ್ದಿಲ್ಲ, ಎಲ್ಲ ಕಡೆ ಕಾಂಗ್ರೆಸ್ ಗೆಲ್ತು. ಆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ 8ರಲ್ಲಿ ಶಿರಾ ಮತ್ತು ಪಾವಗಡ ಕೂಡ ಅಲ್ಲಿಗೆ ಸೇರುತ್ತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ. 8ರಲ್ಲಿ 7 ಕಾಂಗ್ರೆಸ್, 1 BJP, ಅದು ಹೊಳಲ್ಕೆರೆ ಚಂದ್ರಪ್ಪ, ಅದು ರಘುಚಂದನ್ ಅವರಪ್ಪ. ಆ ಚುನಾವಣೆಯನ್ನು ಮಾಡಿದ್ದು ಕೂಡ ರಘುಚಂದನ್, ಯಾಕಂದರೆ ಅವ್ರ ತಂದೆಗೆ ಕಾಲೇನೋ ಸಮಸ್ಯೆ ಆಗಿದ್ದಾಗ ರಘುಚಂದನ್ ಓಡಾಡ್ಕೊಂಡು ಚುನಾವಣೆ ಮಾಡಿದ್ರು. ಹಾಗಾಗಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅನ್ನೋದು ರಘುಚಂದನ್ ಬೇಡಿಕೆ. ಮಾದಾರ ಚೆನ್ನಯ್ಯ ಶ್ರೀಗಳದು ಇಡೀ ದೇಶಾದ್ಯಂತ ಮೋದಿ ನೆಕ್ಸ್ಟ್ ಯೋಗಿ ಅಂತಿರೋ ಟೈಮಲ್ಲಿ ನನಗೊಂದು ಅವಕಾಶ ಆಗಲಿ ಅನ್ನೋದು ಅವರ ಬಯಕೆ ಇದ್ದಂತಿದೆ. ಅವರು ಕೂಡ ಆಪ್ತ ವಲಯದಲ್ಲಿ ಅಲ್ಲಿ ಇಲ್ಲಿ ಚರ್ಚೆ ಆಗ್ತಿರುವಂತೆ ಅವರು ಕೂಡ ಆಸ್ಪಿರೆಂಟ್, ಅವರು ಕೊಟ್ಟರೆ ತಗೋತಾರಂತೆ ಅನ್ನೋದಿದೆ. ಬಟ್ ಅದೆಷ್ಟು ಮಟ್ಟಿಗೆ BJP ಹೈಕಮಾಂಡ್ ರಿಸೀವ್ ಮಾಡ್ಕೋತಾರೆ ಕಾದು ನೋಡಬೇಕು. ಇನ್ನೊಂದು ಕಡೆ 2014 ನರೇಂದ್ರ ಮೋದಿ ಅಲೆ ಇದ್ದಾಗಲೂ ಕೂಡ BJPಯ ಜನಾರ್ದನ್ ಸ್ವಾಮಿ ಅವ್ರನ್ನ ಸೋಲ್ಸಿ ಗೆದ್ದಂಥದ್ದು ಚಂದ್ರಪ್ಪ, ಮೂಡಿಗೆರೆ ಮೂಲದ ಚಂದ್ರಪ್ಪ, ಅವರು ದುರ್ಗ ಅಲ್ಲ. ಈಗ ಅಲ್ಲಿ JJT ತಿಪ್ಪೇಸ್ವಾಮಿ ನಾನು ಸ್ಥಳೀಯ ಅವಕಾಶ ಬೇಕು ಅಂತ ಕೇಳ್ತಾರೆ. ಇಸ್ ಇನ್ನೋಸೆಂಟ್ JJT ತಿಪ್ಪೇಸ್ವಾಮಿ, ಬಟ್ ಗುಡ್ ಲೀಡರ್. ಸೊ ನಾನು ಸ್ಥಳೀಯ ಇದ್ದೀನಿ, ನನಗೊಂದು ಅವಕಾಶ ಮಾಡಲೇಬೇಕು ಅಂತ JJT ತಿಪ್ಪೇಸ್ವಾಮಿ ಅವರು ಕೇಳ್ತಾ ಇದ್ದಾರೆ ಪ್ರಬಲವಾಗಿ. ಚಿತ್ರದುರ್ಗ ಜಿಲ್ಲೆ ಇಲ್ಲಿಯೇ ನಾಯಕರಿಲ್ಲದೆ ಗತಿಲ್ದೇ ಇರ್ತಕ್ಕಂಥ ಜಿಲ್ಲೆ ಅಲ್ಲ. ಈ ಜಿಲ್ಲೆಗೊಂದು ಇತಿಹಾಸ ಇದೆ. ಈ ಜಿಲ್ಲೆಯಲ್ಲಿ ಇಡೀ ಹೆಗ್ಗುರ್ತಿದೆ ನಮ್ಮ ಜಿಲ್ಲೆಗೆ ಯಾಕೆ ಬೇರೆಯವ್ರು ಯಾರು ಕರ್ಕೊಬರ್ತೀರಿ? ಚಂದ್ರಪ್ಪಂಗೂ ಚಿತ್ರದುರ್ಗಕ್ಕೂ ಏನು ಸಂಬಂಧ? ಯಾಕೆ ನಮ್ಮ ಜಿಲ್ಲೆ ಮೇಲೆ ಹೊರಗಿನವ್ರನ್ನ ತಂದು ಹೇರ್ತೀರಿ? ಬೇಡ, ಇವೆಲ್ಲ ಸರಿ ಇಲ್ಲ, ನನಗೆ ಟಿಕೆಟ್ ಕೊಡಿ ಅನ್ನೋದು JJT ತಿಪ್ಪೇಸ್ವಾಮಿ ಒತ್ತಾಯ. ಅಂಡ್ RB ತಿಮ್ಮಾಪುರ್ ಮಗ ವಿನಯ್ ತಿಮ್ಮಾಪುರ್ ಕೂಡ ಕೇಳ್ತಿದ್ದಾರೆ. ಅತ್ತ ಕಡೆ ಆಂಜನೇಯ ಹೆಸರು ಹಿಂಗೆಲ್ಲ ಓಡಾಡ್ತಿದೆ. ಬಟ್ ಸ್ಟ್ರಾಂಗ್ ಆಸ್ಪಿರೆಂಟ್ಸ್ ಚಂದ್ರಪ್ಪ ಹಾಗೂ JJT ತಿಪ್ಪೇಸ್ವಾಮಿ ಮತ್ತು ವಿನಯ್ ತಿಮ್ಮಾಪುರ್. ಸೊ ಕಾಂಗ್ರೆಸ್ಸಲ್ಲೂ ಈ ರೀತಿಯ ಟಿಕೆಟ್ ಫೈಟ್, BJPಲೂ ಟಿಕೆಟ್ ಫೈಟ್ ಆಗ್ತಾ ಇದೆ. ಬಹಿರಂಗವಾಗಿ ಟಿಕೆಟ್ಗಾಗಿ ಫೈಟ್ ಮಾಡ್ತಿರೋದು BJPಲಿ ರಘುಚಂದನ್ ಹಾಗೆ ಜನಾರ್ದನ್ ಸ್ವಾಮಿ. ಸಕಲ ರೀತಿಯಲ್ಲೂ ಪ್ರಬಲ ಅನ್ಸೋದು ಸಹಜವಾಗಿ ರಘುಚಂದನ್. ಬಟ್ ವಿಷಯ ನಾಲೆಡ್ಜ್ ಹಿಂಗೆ ಬಂದಾಗ ಅದು ಇವರು ಜನಾರ್ದನ್ ಸ್ವಾಮಿ ಆಲ್ಸೋ ಗುಡ್ ಪರ್ಸನ್, ನಾಟ್ ಬ್ಯಾಡ್. ಬಟ್ ಅವರಾಗಲೇ 19 ಟಿಕೆಟ್ ತಿರಸ್ಕಾರ ಆಗಿರೋನೆಲ್ಲ ಅದು ಒಂದು ರೂಲ್ಡ್ ಔಟ್ ಅನ್ನೋದು ಸಹಜ ಚರ್ಚೆ. ಮಾದಾರ ಚೆನ್ನಯ್ಯ ಶ್ರೀಗಳು ಮತ್ತು ರಘುಚಂದನ್ BJP ಟಿಕೆಟ್ಗಾಗಿ. ಇತ್ಲ ಕಡೆ ಕಾಂಗ್ರೆಸ್ಸಲ್ಲಿ ಚಂದ್ರಪ್ಪ ವರ್ಸಸ್ JJT ತಿಪ್ಪೇಸ್ವಾಮಿ, ವಿನಯ್ ತಿಮ್ಮಾಪುರ್ ಹಿಂಗೆ ಚರ್ಚೆ ನಡೀತಾ ಇದೆ. ಬಟ್ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಸುಲಭವಾಗಿ ಗೆಲ್ತೀವಿ ಅಂತ ಅನ್ಕೊಂಡಿದ್ದಾರೆ. ಬಟ್ JDS ಮೈತ್ರಿ 1-2 ಲಕ್ಷ ಹತ್ರ ಈ ಜಿಲ್ಲೆಯಲ್ಲಿ JDS ಮೈತ್ರಿಯಿಂದ BJPಗೆ ಅನುಕೂಲ ಆಗುತ್ತೆ ಓಟ್ ಅನ್ನೋ ಚರ್ಚೆ ಇದೆ. ಬಟ್ BJP JDS ಒಂದಾದರೂ ಸಹ ಕಾಂಗ್ರೆಸ್ ಗೆಲ್ಲಬಹುದಾದಂಥ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ಸಿಗರ ವಾದ. ಬಟ್ ಇಲ್ಲಿ ಗೊಂದಲ ಆದರೆ ಚಂದ್ರಪ್ಪಂಗೆ ಕೊಟ್ಟರೆ JJT ತಿಪ್ಪೇಸ್ವಾಮಿ ಭಾಳ ವಿರೋಧ ಮಾಡ್ತಾರೆ, JJT ತಿಪ್ಪೇಸ್ವಾಮಿ ಕೊಟ್ಟರೆ ಇನ್ನೊಂದಷ್ಟು ಜನ ವಿರೋಧ ಮಾಡೋಕೆ ಹೋಗ್ತಾರೆ. ಒಟ್ಟಾರೆ ಕಾಂಗ್ರೆಸ್ಗಿರುವ ಅವಕಾಶವನ್ನು ಗೊಂದಲದಲ್ಲಿ ಕಳ್ಕೊಳ್ಳೋಕೆ ಹೊರಟಿದೆ. BJP ಹಣಬಲ, ತೋಳುಬಲ ಎಲ್ಲ ಬಲದಲ್ಲೂ ರಘುಚಂದನ್ ಮುಂದೆ. ಜನಾರ್ದನ್ ಸ್ವಾಮಿ ನಾನು ಆಗಲೇ ಹೇಳಿದೆ, ಬೆಸ್ಟ್ MP ಆಗಿದ್ದರು. ಬಟ್ ರಾಜಕಾರಣದ ಸದ್ಯದ ಹೋರಾಟದಲ್ಲಿ ಫೈಟ್ ಮಾಡೋ ಸನ್ನಿವೇಶ ಇದೆಯಾ ಅನ್ನೋ ಚರ್ಚೆ ಬಂದಾಗ ಒಂದು ಸ್ವಲ್ಪ ಹಿನ್ನಡೆ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಹಾಗೂ BJP ನಡುವೆ ಹಣಾಹಣಿ ಇದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ನಿಮ್ಮ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಸಿಂದ ಯಾರು ನಿಂತರೆ ಸೂಕ್ತ? ಚಂದ್ರಪ್ಪ ಅವರ, JJT ತಿಪ್ಪೇಸ್ವಾಮಿ ಅವರ, ವಿನಯ್ ತಿಮ್ಮಾಪುರ್ ಅವರ, ಯಾರು? ಹಾಗೆ BJPಯಿಂದ ರಘುಚಂದನ್ ಅವರ, ಮಾದಾರ ಚೆನ್ನಯ್ಯ ಶ್ರೀಗಳ, ಜನಾರ್ದನ್ ಸ್ವಾಮಿ ಅವರ? ನಿಮ್ಮ ಒಪಿನಿಯನ್ ಏನು? ಹಾಗೆ ಈ ಕ್ಷೇತ್ರ ಯಾರು ಗೆಲ್ತಾರೆ, ಕಾಂಗ್ರೆಸ್ಸಿಗರ BJPಗರ? ಮತ್ತು ಯಾರಾಗಬೇಕು ಪ್ರಧಾನಿ, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.